ಲೋ ಪಾಸ ಲೋಕಿ ಹೆಂಗ ಭೀಮಜ್ಜನ್ನ ಆಗಲೇ ಹಟ್ಟು ಕೇರ್ಸಿ 500 ರೂಪಾಯಿ ಈಸ್ಕೊಂಡ್ವಿ. ಇನ್ ಮುಂದ್ಕುನು ಹಂಗೆ ಎಲ್ಲಾರು ತಗೊಂಡು ಚೆನ್ನಾಗಿ ಮಾತಾಡ್ಕೊಂಡು ದುಡ್ಡು ಇಸ್ಕೊಂಬನ್ಕೊಂಡ್ರು. ನೀವು ಅಷ್ಟೇನ ಚೆನ್ನಾಗಿ ಮಾತಾಡ್ಬೇಕು ಅವ್ರ ತಗಿ. ಹೆಂಗ ಅರೆ ಮಂದಿಂದು ಅಣ್ಣ ನಮ್ದಿಗೆ ಮಾತಾಡ್ಬಿಟ್ಟೈತೆ. ನಿಮ್ದಿಗೆ ಟೆನ್ಷನ್ಗೆ ಮತ್ತೆ ಖರೋ ಮಂದಿಂದು ಅಣ್ಣ ನಮ್ದಿಗೆ ಮಾತಾಡ್ಬಿಟ್ಟೈತೆ. ಕಡ ಮಂಜ ನಾವುನು ಆದಷ್ಟು ಮಾತಾಡಕ್ಕೆ ಪ್ರಯತ್ನ ಪಡ್ತೀವಿ. ಆದ್ರೆ ನಮ್ ಮುಂದೆ ನೀನಿರ್ಬೇಕು ಮೇಯ್ನ್ ಆಗಿ. ನಾನಿರ್ದೆ ಎಲ್ಗ ಹೋಗ್ತೀನಲ್ಲ ಅಕ್ಕ. ನಾನ್ ಯಾವಾಗ್ಲೂ ಇದ್ದೇ ಇರ್ತೀನಿ ಅಂತಾನೆ. ಎಲ್ಲ ಅವನೇ ಮುಂದೆ ಅಂತಾನೆ. ಬಲಿ ತಗೊಂಡ್ಬಿಡ್ಬೇಡ್ರಿ. ಎಲ್ಲದಕ್ಕೂ ನನ್ನೇ ಬಿಟ್ಟು ನೀವು ಒಬ್ಬೊಬ್ರು ತಗೇ ಮಾತಾಡ್ಬೇಕು ಕಣ್ರಲ್ಲ. ಅವ್ರ ಪರಿಚಯ ಇರಲ್ಲ ಕೆಲವ್ರು, ನಂಗೆ ನಿಮಗ್ ಪರಿಚಯ ಇರ್ತೈತೆ ಅಂತರ್ತೆಗೆ ನೀವೇ ಮಾತಾಡ್ಬೇಕು. ಸರಿನಾ? ಕರೆಕ್ಟ್ ಮಂಜುನ ಅಣ್ಣ, ನಿಮಗೆ ಹೇಳಿದ್ದು ಕರೆಕ್ಟ್. ಪಾಸ ನಾನು ಹೇಳಿದ್ದೀನಿ ಅಂದ್ಮೇಲೆ ಕರೆಕ್ಟ್ ಆಗೇ ಇರ್ತೈತೆ. ಕರೆಕ್ಟ್ ಆಗಿದ್ರೆ ಅಷ್ಟೇ ನಾನು ಹೇಳೋದು. ನಾನು ಯಾರು ಹೇಳು ಪಾಸ್ತೇನ? ಅರೆ ಮಂಜುನ ಅಣ್ಣ ನಿಮ್ದು ಅಲ್ಲ ಕಣಲು ಪಾಸ. ನಾನು ಯಾರು ಹೇಳು? ಅರೆ ನಿಮ್ದು ಮಂಜುನ ಅಣ್ಣ. ಇವನು ಯಾರಲ್ಲ? ನಾನು ಯಾರು ಹೇಳು? ಪಾಷ ಸಿಂಹ. ಅರೆ 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 ಕರೆಕ್ಟ್ ಲೋಕದ ಹಣ ಮಂಜಿನ ಹಣ. ನಿಮ್ದಿಗೆ ಯಾರಿಗೆ ಹೇಳು? ಸಿಂಹ. ಅಯ್ಯ ನೀನು ಮಾತು ಬೆಂಕಿ ಇತ್ತ ಪಾಷ. ಸಿಂಹ ಎಲ್ಲ ನಾನು ಮಿಯಾವ್ ಅಂತ ಇದ್ದೇನಲ್ಲ, ಮಿಯಾವ್ ಅನ್ನೋದು ಬೇಕು ಕಣಲ್ಲ. ಎಲ್ಲ ಹಂಗೆ ಹೇಳ್ಬಿಟ್ಟು ಮಂಜಿನ ಹಣ್ಣ ನಮ್ದು. ಅರೆ ಸಾರಿ ಮಂಜಿನ ಹಣ್ಣ. ಅರೆ ನಮ್ದಿಗೆ ಆ ಸಿಂಹಗೆ ಮಿಮಿಕ್ರಿಗೆ ಮಾಡಕ್ಕೆ ಬರೋದಿಲ್ಲ ಇಲ್ಲ ಮಂಜಿನ ಹಣ್ಣ. ಅದೇ ಬಿಲ್ಲಿದು ಆದ್ರೆ ಜಲ್ದಿ ಬಂದ್ಬಿಟ್ಟೈತೆ. ಹಂಗೆ ಬಿಲ್ಲಿದು ಬಾಯಿಗೆ ಬಂದ್ಬಿಟ್ಟು ಅದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದ. ಸಾರಿ ಶಾಂತಕ್ಕಿದಿರ್ಕೊಂಡ್ರು ಅದೇನು ಅಂತ ನನ್ ಜೊತೆ ಸೇರ್ಕೊಂಡ್ಬಿಟ್ರ ಕಣ್ರ. ನನ್ ಜೊತೆ ಸೇರ್ಕೊಂಡು ಎಲ್ಲನ ಸಿಂಹದ ಜೊತೆಗೆ ಹುಲಿ ಚಿರತೆ ಕಲ್ಡಿ ಆಗೋದ್ ಬಿಟ್ಟು ಎಲ್ಲ ಬೌ ಇವಾಗ್ರಿ ನೀವು ನಿಮ್ಮಕ್ಕೆ. ಇಲ್ಲ ಯಾರು ಹುಡುಗರು? ಹುಡುಗರ ಯಾರ? ಯಾಕ್ರ ಹಿಂಗ್ ನಮ್ಮ ಮನೆ ಮುಂದೆ ಬಂದು ಗುಮ್ ಕಟ್ಕೊಂಡು ನಿಂತಿದ್ದೀರಾ? ಯಾತಾತ ಯೋ ಮುಂಜ ಮಂಗಳಕಾಯರ್ ಬಂದ್ರು. ಹೋಗಲ್ಲ ಕೇಳೋರ್ನ. ನಾನು ಕೇಳ್ತೀನಿ, ಸುಮ್ಮನೆ ನಿಂತ್ಕೊಳ್ರಿ. ಅವ್ರ ತಗ ತಲಾಟೆ ಮಾತಾಡ್ಬೇಡ್ರಿ. ಅಭಿಮಜ್ಜನ್ ತಗ ಮಾತಾಡ್ದಂಗೆ ಸರಿನಾ? ಚೀಗೆ ಬಂದಿದ್ದ ಅಣ್ಣ. ಮಂಗಳಕಾಯ ನಾನು ಸೀನಪ್ಪ ಮಗ. ಅದನ್ನ ಪುಟ್ರಂಗಜ್ಜಿ ಮೊಮ್ಮಗ ಮಂಜ. ಓಹೋ ನಮ್ ಪುಟ್ರಂಗಜ್ಜಿ ಮೊಮ್ಮಗ ಮಂಜನೋ? ಏನಪ್ಪಪ್ಪ ಮಂಜ ಹುಡುಗರ್ನ ಕರ್ಕೊಂಡು ನಮ್ಮನ್ ತಕ ಬಂದಿದ್ದ. ಯಾತದ್ದು? ಸೀರೆ ಬೇಕಿತ್ತೆ? ಹೋಗ್ರಿ ಕಿತ್ಕೊಳ್ರಿ ಆತು. ಇಲ್ಲ ಕಣ್ಮಂಗ್ಲಕಾಯ, ಸೀಬೆ ಹಣ್ಣೇನು ಬೇಡ ನಮ್ಗೆ. ಈಗ ಮಳೆಗಾಲ ಅಲ್ವಾ, ತಿಂದ್ರೆ ನೆಗಡಿ ಆಗ್ತೈತೆ ಅಂತ ನಮ್ಮ ಅಜ್ಜಿ ಬೈತೈತೆ. ಸೀಬೆಕಾಯಿ ಏನ್ ಬೇಡ. ಏನ್ ಗೊತ್ತಾ, ನಾವು ನಮ್ಮೂರ್ನಾಗೆ ಗಣಪತಿ ಹಬ್ಬ ಬರ್ತೈತಲ್ಲ, ಅದಕ್ಕೆ ಗಣೇಶನ್ ಕುಂಡ್ರಸನ ನಾವು ಸಣ್ಣ ಹುಡುಗರೆಲ್ಲ ಸೇರ್ಕೊಂಡು ಅಂತಾನೆ ಮನ್ಮಂತಕ್ಕ ಹೋಗಿ ದುಡ್ಡು ಕೇಳ್ಕೊಂಡು ಅವ್ರ ಕೈಲಿ ಎಷ್ಟಾಗ್ತೈತೆ ಅಷ್ಟು ಕೊಡ್ತಾರಲ್ಲ, ಅವ್ರ ಈಸ್ಕೊಂಡು ಬರ್ತಾ ಇದ್ವಿ. ಅದಕ್ಕೆನ ಹಿಂಗೆ ಹೋಗ್ತಾ ಇದ್ವಿ ಕೇಳೋಣ ಅಂತಾನೆ. ಗಣೇಶನ್ ಕುಂಡ್ರಸ್ತಿದ್ದೀರೇನು? ನೋಡಪ್ಪ ದೊಡ್ಡನಾದ ಮುಂದೆ ಹಂಗಾದ್ರೆ. ಆಗ ಹೋದರ್ಶನ ಕುಂಡ್ರಸಿದ್ರಂತೆ. ಹೋದರ್ಶ ನಮ್ಗೆ ಹೇಳಕ್ ಬಂದೇ ಇರ್ಲಿಲ್ವಲ್ಲ ಮಂಜ. ಮಂಗ್ಲಕಾಯ ನಾವ್ ಹೇಳಿದ್ರೆ ನಾವ್ ಸಣ್ಣ ಹುಡುಗರು ಕುಂಡ್ರಸಿರೋದು ಅಂತ ಹೇಳಿದ್ರೆ ಗೊತ್ತಿದೆ. ನೀವು ನಮ್ಮ ಅಜ್ಜಿನೇ ನಿಮ್ಮನ್ನ ಯಾಕನ ಕರಿಬೇಕು ಅಂದ್ರೆ ತರ ನಡುಗ್ತೈತಿ. ಅಂತದಾಗೆ ನಾನ್ ಹೆಂಗ್ ಬಂದ್ ಕರೀಲಿ? ನಾವೇನ್ ಮನುಷ್ಯ ಅಲ್ವೇ ನಮ್ಮ ಮಂಜ? ನಡುಗ್ತದಂತೆ ಯಾತ್ಕನ. ಏನಿಲ್ಲ ಹಂಗೆಲ್ಲ ಏನ್ ಅನ್ಕೊಂಬೇಡ. ಸರಿ, ನಾವುನು ಈ ಹೂವ ಹಣ್ಣು ಇದ್ಯಾತಕ್ಕೆ ಗಣೇಶನ್ಗೆ ಅಲಂಕಾರ ಎಲ್ಲನ ನಾವೇ ಮಾಡಿಸ್ತೀವಿ. ಹೇಳು. ಸರಿ ಕಣ್ಮಂಗ್ಲಕ್ಕ. ನೀವು ದುಡ್ಡೇನ್ ಕೊಡೋದೇನ್ ಬೇಡ. ಹಿಂಗೆ ಗಣಪತಿಗೆ ಹಣ್ಣು ಹೂವಿನ ಹಾರ ಇದನ್ನೆಲ್ಲ ಕೊಡಿಸ್ರಿ. ನಾನೇನ್ ನಿಮ್ ದುಡ್ಡು ಕೇಳಲ್ಲ. ಸರಿನಾ? ಬ್ಯಾರೆ ಕಡೆಗೆಲ್ಲ ಬ್ಯಾರೆ ಮನೆ ತಕ್ಕೆಲ್ಲ ಹೋಗ್ಬೇಕು. ನಾವ್ ಬರ್ತೀವಿ. ಅಲ್ಲೇ
ಮನೆ ಬಾಗ್ಲಾಗೆ ನಿಂತ್ಕೊಂಡು ಹಾಲೆನ ಬತ್ತೀವಿ ಮುಂಚೆಲ್ಲ ಮುಂಜ ಬರ್ರಿ ಕಾಪಿನ ಟೀನ ಇಕ್ತೀನಿ ಕುಡ್ಕೊಂಡು ಹೋಗಿರಿ ಅಂತಿ ಈ ಥಂಡಿ ಸೊಳೆಗೆ ಮೂವರು ಹುಡುಗರು ಓಡಾಡ್ತಿದ್ದೀರಾ ಒಂದ್ರ ಒಟ ಟೀ ಕಾಸಿನ ಬರ್ರ ಕುಡ್ಕೊಂಡು ಹೋಗಿರಿ ಅಂತೆ. ಏ ಇಲ್ಲ ಇಲ್ಲ ಏನು ಬೇಡಕಮ್ಮಂಗ್ಲಕ ಟೀ ಕುಡಿದ್ರೆ ಒಳ್ಳೆಗೆ ಉಳ್ಕಲ್ಲಾಗ್ತವೆ ಅಂತ ನಮ್ಮ ಮೇಷ್ಟ್ರು ಹೇಳಿದ್ದಾರೆ. ಜೊತೆಗೆ ನಾವ್ ಯಾರು ಕಾಫಿ ಟೀ ಇದು ಯಾವ್ದೂ ಕುಡಿಯಲ್ಲ. ಸರಿ ಹೇಳ್ರಿ, ಇನ್ನೊಂದ್ಸತಿ ಬೇಕಾದ್ರೆ ಬಂದು ಕುಡಿತೀವಿ. ಈಗ ಎಲ್ಲರ ತಗೊಂಡು ದುಡ್ಡು ಇಸ್ಕೊಬೇಕು. ಲೇಟ್ ಆದ್ರೆ ಯಾರನ್ನ ಬ್ಯಾರೆ ಬಂದು ಇಸ್ಕೊಂಬಿಡ್ತಾರೆ. ಅದಕ್ಕೇನ ನಾ ಬ್ಯಾರೆ ಅಂಗಡಿಗಳ ತಕ್ಕೆ ಎಲ್ಲ ಹೋಗ್ಬೇಕು. ಈಗ ಬತ್ತೀವಿ, ಇನ್ನೊಂದ್ಸತಿ ಯಾವಾಗನ ಬತ್ತೀವಿ, ಅವಾಗ ಟೀ ಕಾಸ್ಕೊಂಡ್ ಕೊಡಿರಿ ಅಂತೆ, ಸರಿನಾ? ಹೌದಾ? ಸರಿ ಕಣಪ್ಪ, ಆತು. ಅದ್ ಯಾವಾಗ ಬತ್ತಿ ನೋಡ್ತೀನಿ. ಬರೀ ಹಿಂಗ್ ಹೇಳ್ಚ ಅಷ್ಟೇನ, ನಿಮ್ ಅಜ್ಜಿನೂ ಅಷ್ಟೇನ ಬತ್ತೈತೆ, ಹಿಂಗ್ ಮಾತಾಡ್ತೈತೆ. ಒಳಗ್ ಪಾರಚ್ಚಿ ಅಂದ್ರೆ ಬರಲ್ಲ, ಕಾಫಿ ಕಾಸ್ತೀನಿ ಟೀ ಕಾಸ್ತೀನಿ ಕುಕ ಅಂದ್ರೆ ಬರಲ್ಲ. ನಿಮ್ಮಂತಕ್ ಬಂದ್ರೆ ಮಾತ್ರ ಅಗ್ಲಿಗೆ ಹಾಕಿ ಕುಕೊಂತೈತಿ. ಏ ಇಲ್ಲಮ್ಮ, ಮುಂದೆ ಹೋಗ್ಬೇಕು, ಊಟ ಮಾಡೇ ಹೋಗ್ಬೇಕು, ಕಾಫಿ ಟೀ ಕುಡಿಲೇಬೇಕು ಅಂತಾನ ಬಲವಂತ ಮಾಡ್ತೈತಿ. ನಮ್ಮ ಮನೆಗೆ ಮಾತ್ರ ಕುಡಿಯಲ್ಲ. ಅದ್ ಯಾವಾಗ ಬಚ್ಚ ಬಾ ನೋಡೋಣ. ಲೋ ಮುಂಜಾ, ಆ ಮಂಗ್ಲಕಯ್ಯ ದುಡ್ಡು ಕೊಡ್ರಿ, ಎಷ್ಟ್ ಬರ್ಕೋಬೇಕು ಪಾರ್ಕಳ್ರಿ, ನಾವ್ ಎಷ್ಟ್ ಕೊಡ್ಬೇಕು ಅಂತ ಕೇಳಿದ್ರೆ ಸುಮ್ಮನೆ ನಿಂತಿದ್ದಲ್ಲ. ಒಂದು 500 600 ಬರೆಯೋದ್ ಬಿಟ್ಟು ಇದ್ದಾನೆ. ಗಣ್ಣೆ ಸುರುಕ್ ನನ್ನ ಮಗನೇ, ಅವ್ರ ತಗ ದುಡ್ಡು ಕೇಳೋಕೆ ನಂಗೆ ಒಂಥರ ಭಯವಾದಂಗ ತೆತ್ಕೊಳಲು. ಅವ್ರ ಅಲ್ಲನ, ಅವ್ರ ಅಪ್ಪಯ್ಯ ಎಲ್ಲನ ಎಷ್ಟೊಂದ ಆಸ್ತಿ ಪಾಸ್ತಿ ಎಲ್ಲನ ಬಾಡೋರ್ಗೆ ಎಲ್ಲ ದಾನ ಮಾಡಿದ್ರು ಅಂದ್ಕೊಳು. ಅದಕ್ಕೇನ ಅವ್ರನ್ನ ಕಂಡ್ರೆ ನಂಗೊಂಥರ ರೆಸ್ಪೆಕ್ಟ್, ಗೌರವ. ಅವ್ರಾಗ ಅವ್ರೇನ ಹೂವ ಹಣ್ಣು ಎಲ್ಲ ಕೊಡಿಸ್ತೀನಿ ಅಂತ ಹೇಳಿದೆ. ಅದಕ್ಕೇನ ಮಸ್ತ ಖರ್ಚಾಗ್ತೈತೆ, 500 600ಕ್ಕಿಂತ ಜಾಸ್ತಿನ. ಅದು ಕೊಡಿಸ್ತೀನಿ ಹೂವನು ಹಣ್ಣು ಅಂತ ಹೇಳಿದ್ನೆಲ್ಲನು ದುಡ್ಡು ಕೇಳಕ್ ಆಗ್ತೈತೆ. ನಿಂಗೆ ಗೊತ್ತಾಗಲ್ಲ ಕಣಲೇ ಲೋಕಿ, ಯಾರ ತಗ ಎಷ್ಟು ಕೇಳ್ಬೇಕು ಮೊದ್ನ. ಇನ್ನ ಇಲ್ವೇ? ನಡೀರಿ, ಅಂಗಡಿಗಳ ತಕ್ಕೆಲ್ಲ ಹೋಗಿ ಕೇಳೋಣ, ಎಲ್ಲ ಒಬ್ಬರಿಗೆ ಆಗ್ತಾನೆ ಅವನು. ಕರೆಕ್ಟ್ ಮಂಜಿದಣ್ಣ, ಕರೆಕ್ಟ್. ಈ ನನ್ನ ಮಗ ಒಬ್ಬ ಎಲ್ಲದಕ್ಕೂ ಕರೆಕ್ಟ್ ಅಂತಾನೆ. ಯಾವ್ದು ಅರ್ಥ ಆತ ಇಲ್ವೋ, ಕರೆಕ್ಟ್ ಅಂಬದ್ ಮಾತ್ರ ಜಲ್ದಿ ಹೇಳ್ತಾನೆ. ಸರಿ ಬರ್ರಿ, ಅಲ್ಲಿ ಇನ್ನ ಅಲ್ಲಿ ಅಂಗಡಿಗಳ ತಕ್ಕೆಲ್ಲ ಹೋಗ್ಬೇಕು. ನೀವ್ ಇಲ್ದನ ಮಾತಾಡ್ಕೊಂಡು ಒಂದ್ ದಿನ ಮಾಡ್ಬೇಡ್ರಿ ಅತ್ತ. 3 ದಿನದಿಂದ 3 ಮನೆ ಹೋಗಿ ಕೇಳಿಲ್ಲ, ಏನೂ ಇಲ್ಲ. ನೀವ್ ಹಿಂಗೆ ಆದ್ರೆ ನಾವು ಊರಾಗೆಲ್ಲ ಹೆಂಗ್ ಕೇಳೋದು, ಯಾವತ್ತು ಕೇಳೋದು? ಇನ್ನು ಗಣಪತಿ ಎಲ್ಲ ಕಲೆಕ್ಷನ್ ಮಾಡ್ಬೇಕು. ಆಮೇಕಿಂದ ಬ್ಯಾನರ್ ಮಾಡಿಸ್ಬೇಕು. ಆಮೇಕಿಂದನ ಹೋಗಿ ಗಣಪತಿ ತಕೊಂಬರ್ಬೇಕು, ಹೂವು ಹಣ್ಣು ತಕೊಂಬರ್ಬೇಕು, ಡೆಕೋರೇಷನ್ ಎಲ್ಲ ಮಾಡ್ಬೇಕು. ಯಾತ ಇನ್ನ ಮಸ್ತ್ ಆಗೈತೆ. ಇವ್ರಿಂದ ಕಲೆಕ್ಷನ್ ಮಾಡಿಲ್ಲ, ಹೋಗ್ರತ್ತ ನಿಮ್ಮನ್ ಕೊಟ್ಕೊಂಡು ಏನ್ ಸಾಯನ್ ನಾನು.